ಬಿಗಡಾಯಿಸ್ತಾ ಇದೆ ಬಿಡದಿ ಟೌನ್ಶಿಪ್ ಕದನ. ಬಿಡದಿಯಲ್ಲಿ ತೀವ್ರವಾಯಿತು ಪರ ವಿರುದ್ಧದ ಹೋರಾಟ. ನಾಳೆ ಮುಖಾಮುಖಿ ಆಗ್ತಾರಾ HDK DKC? ಇದುವೇ ಚಿತ್ರದುರ್ಗದ ಮೊದಲ ಸ್ಟೋರಿ. ಟೌನ್ಶಿಪ್ ಕ್ಲೈಮ್ಯಾಕ್ಸ್. ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಪ್ರಿಪೇರ್ ಆಗಿದ್ದೆ. ನಾನು ಪರವೂ ಇಲ್ಲ ವಿರೋಧವೂ ಇಲ್ಲ, ರೈತರ ಪರವಾಗಿ. ನಿಮ್ಮ ಇತಿಹಾಸ ಇಲ್ಲೇ ಮುಂದೆ ನೀವು ಸುಳ್ಳು ಹೇಳಿ ರಾಜಕೀಯ ಮಾಡಕ್ ಹೋದ್ರೆ ನಾವು ಹೋರಾಟವನ್ನ ದೂರ ಸ್ವಲ್ಪ ಮಾಡ್ಬೇಕೈತೆ. ನಾಳೆ ನಮ್ಗೆ ಬಂದು ಉತ್ತರ ಕೊಟ್ಟು ನಾಳೆ ನಾವು ಕೇಳೋ ಪ್ರಶ್ನೆ ಉತ್ತರ ಮುಂದ್ಕೋಬೇಕು. ನೀವು ಮಾನ್ಯ ಮುಖ್ಯಮಂತ್ರಿಗಳೇನು ವಿಧಾನಸೌಧಕ್ಕಾದ್ರು ವಿಧಾನಸೌಧದಲ್ಲಿ ಏನಿದೆ ಚರ್ಚೆ ಮಾಡೋದು, ರೈತರ ಹತ್ರ ಚರ್ಚೆ ಮಾಡೋಣ ಅಂತ ಹೇಳಿ ನಾಳೆ ನಿಮಗೆ ಆಹ್ವಾನ ಮಾಡಿದ್ದಾರೆ. ಸೊ ನಾಳೆ ಕುಮಾರಸ್ವಾಮಿ ಬರ್ತಿದ್ದಾರೆ. ನಮ್ಮ ಮುಂದೆ ನಮ್ಮ ಒಕ್ಕಲಿಗ ನಾಯಕರುಗಳು ಯಾರು ನಮ್ಮ ಮುಂದೆ ಬೆಳಿಬಾರದು ಅನ್ನೋ ದೃಷ್ಟಿಯಿಂದ ಅವ್ರು ನೀವು ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿ ಏನೇನ ಮಾಡಿ ಕ್ಯಾನ್ಸಲ್ ಮಾಡಿಸಿ ಜೈಲಿಗೆ ಕಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರಿದ್ದಾರೆ. ಟೌನ್ಶಿಪ್, ಬಿಡದಿ ಟೌನ್ಶಿಪ್ ಅಂತ ಹೇಳಿ ಶುರುವಾದಂಥದ್ದು ಇವತ್ತು ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನುವಂಥವರವರೆಗೆ ಬಂದು ತಲುಪಿದೆ. ಆದರೆ ಇದು ಪೇಪರ್ಗಳಲ್ಲಿ ಹೆಸರುಗಳು ಬದಲಾವಣೆ ಆಗಿರಬಹುದು, ಪೇಪರ್ಗಳಲ್ಲಿ ಯೋಜನೆಯ ಗಾತ್ರ ಹಿಗ್ಗಿರಬಹುದು, ಪೇಪರ್ನಲ್ಲಿ ಯೋಜನೆಯ ಸ್ವರೂಪ ಬಹಳ ಆಕರ್ಷಕವಾಗಿ ಕಾಣಿಸ್ತಾ ಇರಬಹುದು. ಆದರೆ ವಾಸ್ತವ ಏನು? ವಾಸ್ತವದಲ್ಲಿ ಬಿಡದಿಯಲ್ಲಿ ಟೌನ್ಶಿಪ್ ಏನಾಗ್ತಿದೆ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಯಾರು ಈ ಟೌನ್ಶಿಪ್ ಯೋಜನೆಯನ್ನ ಆರಂಭಿಸೋದಕ್ಕೆ ಮುನ್ನುಡಿಯನ್ನ ಬರೆದ್ರು ಅವರೇ ಇವತ್ತು ಈ ಟೌನ್ಶಿಪ್ ಯೋಜನೆಯ ವಿಚಾರದಲ್ಲಿ ಬೇಡ, ನಾವು ರೈತರ ಪರ ಇದ್ದೇವೆ ಅಂತ ತೋರಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀವಿ ಅಂತೇಳಿ ಪಣ ತೊಟ್ಟು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ಹೀಗಾಗಿ ತಾರಕಕ್ಕೇರಿದೆ ಬಿಡದಿಯ ಟೌನ್ಶಿಪ್ ಪರ ವಿರುದ್ಧದ ಹೋರಾಟ. ಇಲ್ಲಿ ಟೌನ್ಶಿಪ್ನ ಪರ ಮತ್ತು ವಿರುದ್ಧದ ಹೋರಾಟಗಳು ನಡೀತಾ ಇದ್ದಾವೆ. ಟೌನ್ಶಿಪ್ ಪರವಾಗಿಯೂ ಕೂಡ ರೈತರಿದ್ದಾರೆ, ಟೌನ್ಶಿಪ್ ವಿರುದ್ಧವಾಗಿಯೂ ಕೂಡ ರೈತರು ನಿಂತಿದ್ದಾರೆ. ನಾಳೆ ಚರ್ಚೆಗೆ ಬನ್ನಿ ಅಂತ CMಗೆ ಕುಮಾರಸ್ವಾಮಿ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಬಹಿರಂಗ ಚರ್ಚೆಯನ್ನು ನಡೆಸೋಣ, ನಾಳೆನೇ ಬನ್ನಿ ಅಂತೇಳಿ ಆಹ್ವಾನ ಕೊಟ್ಟಿದ್ದಾರೆ. ಪರ ವಿರುದ್ಧದ ಹೋರಾಟಗಳಾಗ್ತಿದ್ದಾವೆ. ಮತ್ತೆ 10 ಮಂದಿಗೆ ಪರಿಹಾರವೂ ಕೂಡ ಒದಗಿಸಲಾಗಿದೆ. ಪರಿಹಾರದ ಚೆಕ್ಗಳನ್ನು ಮತ್ತೆ 10 ಮಂದಿಗೆ ಕೊಟ್ಟಿದೆ ಸರ್ಕಾರ. ಈ ಮೂಲಕ ಸರ್ಕಾರ ಒಬ್ಬೊಬ್ಬರದ್ದಾಗಿ ರೈತರ ಚೆಕ್ಗಳನ್ನು ಕೊಡ್ತಾ ಅವರಿಗೆ ಪರಿಹಾರವನ್ನು ನಾವು ಮೊದಲಿಗೆ ಕೊಡ್ತಾ ಇದ್ವಿ. ನಿಮ್ಮ ಜಮೀನನ್ನು ವಶಪಡಿಸಿಕೊಂಡ ನಂತರ ಇನ್ಯಾವುದೋ ಕಾಲದಲ್ಲಿ ನಿಮ್ಮನ್ನ ಕಾಯಿಸಿ ನಂತರ ನಾವು ನಿಮ್ಗೆ ಹಣ ಕೊಡೋದಲ್ಲ, ನಾವು ಮೊದಲೇ ನಿಮ್ಗೆ ಹಣ ಕೊಟ್ಟು ಅದನ್ನ ತಗೊಳ್ತಾ ಇದೀವಿ. ಹಾಗೆಯೇ ಪರಿಹಾರದ ಸೂತ್ರಗಳೇನೇನಿದಾವೆ ಅದು ಖುಲ್ಲಂಖುಲ್ಲ ನಿಮ್ಮ ಮುಂದೆ ಇಡ್ತಾ ಇದೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಈಗ ಈ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿಲುವನ್ನು ತಾಳಿದ್ರೆ ಅದನ್ನ ವಿರೋಧಿಸ್ತಾ ಇರುವಂತಹ ಪಕ್ಷಗಳು ಹಾಗೂ ರೈತ ಸಂಘಟನೆಗಳು ಮತ್ತು ರಾಜಕೀಯ ಸಂಘಟನೆಗಳು, ಬೇರೆ ಬೇರೆ ರೈತ ಸಂಘಟನೆ ಸೇರಿದಂತೆ ಬೇರೆ ಬೇರೆ ಸಮುದಾಯಗಳ ಸಂಘಟನೆಗಳು ಹೋರಾಟಗಳಲ್ಲೂ ಕೂಡ ನಿರತರಾಗಿರುವಂಥದ್ದು. ಬಿಡದಿಯಲ್ಲಿ ಒಂದು ರೀತಿಯಲ್ಲಿ ಬಹಿರಂಗ ಯುದ್ಧ ಈಗ ನಡೀತಾ ಇದೆ. ನಾಳೆ ಪಂಥಾಹ್ವಾನವನ್ನ, ಇವತ್ತು ಮುಖ್ಯಮಂತ್ರಿಯವರು ಕೊಟ್ಟಿದ್ದಂತಹ ಪಂಥಾಹ್ವಾನ ಇತ್ತು. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತೇಳಿ ಕರೆದಿದ್ರು. ಕುಮಾರಸ್ವಾಮಿ ಅವರು ಬರಲಿಲ್ಲ, ಬದಲಿಗೆ ಅವರು ಒಂದು ಲೆಟರ್ ಕಳಿಸಿದ್ರು, ನಾಳೆ ಬನ್ನಿ ಅಂತೇಳಿ. ಅವರು ಕಳಿಸಿದಂತಹ ಲೆಟರ್ಗೆ ಮುಖ್ಯಮಂತ್ರಿಯವರಿಂದ ಯಾವುದೇ ಉತ್ತರ ಹೋಗಿಲ್ಲ. ಹೀಗಾಗಿ ಬಿಡದಿ ಟೌನ್ಶಿಪ್ ಕದನದಲ್ಲಿ ಕೇಂದ್ರ ಸಚಿವ ವರ್ಸಸ್ CM ಈ ಒಂದು ಸಮರ ಈಗ ನಡೀತಾ ಇದೆ. ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಮುಖ್ಯಮಂತ್ರಿಗಳು, ಕೇಂದ್ರದ ಕೈಗಾರಿಕಾ ಸಚಿವರು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳ ನಡುವೆ ನಡೀತಾ ಇರುವಂತಹ ಸಮರ ಇದು. ನಾಳೆ ನಿಜಕ್ಕೂ ಹೈ ವೋಲ್ಟೇಜ್ ಬಹಿರಂಗ ಚರ್ಚೆ ನಡೆಯುತ್ತಾ? ಈ ಪ್ರಶ್ನೆ ಇದ್ದೇ ಇರುವಂತದ್ದು. ಕುಮಾರಸ್ವಾಮಿ ಅವರು ಶಿವಕುಮಾರ್ ಅವರು ಕೊಟ್ಟಂತಹ ಆಹ್ವಾನವನ್ನ ಸ್ವೀಕರಿಸದೇನೆ ನೀವು ಇಲ್ಲಿ ಬೇಡ ಅಲ್ಲಿ ಬನ್ನಿ ಅಂತ ಹೇಳುವಂತ ಆಹ್ವಾನ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿಗೆ ಬಂದಿಲ್ಲ, ನಾಳೆ ಅಲ್ಲಿಗೆ ಮುಖ್ಯಮಂತ್ರಿಯವರು ಹೋಗ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಮತ್ತೊಂದು ಪತ್ರದ ಮೂಲಕ CMಗೆ ಬಹಿರಂಗ ಆಹ್ವಾನವನ್ನ ಚರ್ಚೆಗೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಜೂನ್ 27ರಂದು ಬೆಳಗ್ಗೆ 11 ಗಂಟೆಗೆ ಬಿಡದಿಗೆ ಭೇಟಿ ನೀಡ್ತಾ ಇದ್ದೇನೆ ಅಂತೇಳಿ ಹೇಳಿದ್ದಾರೆ ಅವರು. ಜೂನ್ 27ರಂದು ಬೆಳಗ್ಗೆ 11 ಗಂಟೆಗೆ ಬಿಡದಿಗೆ ಭೇಟಿ ನೀಡ್ತಾ ಇದ್ದೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಬೈರಮಂಗಲಕ್ಕೆ ಭೇಟಿ ನೀಡ್ತಾ ಇದ್ದೇನೆ, ಅಲ್ಲಿಗೆ ನೀವು ಕೂಡ ಬನ್ನಿ ಅಂತ ಹೇಳಿ ಮುಖ್ಯಮಂತ್ರಿಯವರಿಗೆ ಸವಾಲೆಸೆದಿದ್ದಾರೆ ಕುಮಾರಸ್ವಾಮಿ ಅವರು. ಬೈರಮಂಗಲಕ್ಕೆ ನಾನು ಭೇಟಿ ನೀಡ್ತಾ ಇದ್ದೇನೆ, ಅಲ್ಲಿಗೆ ನೀವು ಬನ್ನಿ ಅಂತ ಕರೀತಾ ಇದ್ದಾರೆ. ನಿಮ್ಮ ಅಧಿಕಾರಿಗಳ ಜೊತೆಗೆ ಬನ್ನಿ, ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಬೈರಮಂಗಲಕ್ಕೆ ತಾವು ಬನ್ನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದು ಬಹಿರಂಗ ಚರ್ಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ನಾವಿಬ್ಬರು ಸೇರಿ ಖುದ್ದಾಗಿ ಬಾಧಿತರ ಸಂಕಷ್ಟಗಳನ್ನ ಆಲಿಸೋಣ. ನಾನು ಕೇಳಿಸ್ಕೊತೀನಿ, ನೀವು ಕೇಳಿಸ್ಕೊಳ್ಳಿ, ಇಬ್ರು ಸೇರಿ ಬಾಧಿತರ ಸಂಕಷ್ಟಗಳನ್ನ ಆಲಿಸೋಣ ಅಂತ ಹೇಳಿ
ಕೇಂದ್ರ ಸಚಿವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಸ್ಥಳದಲ್ಲೇ ಪರ್ಯಾಯ ಕ್ರಮಗಳ ಬಗ್ಗೆ ಯೋಚಿಸಲು ಸಾಧ್ಯವಾಗುತ್ತೆ. ನಾವು ಹೇಗೆ ಮಾಡಬಹುದು, ಏನು ಮಾಡಬಹುದು, ಪರ್ಯಾಯ ಏನಿದೆ, ಇದರ ಬಗ್ಗೆ ಕೂಡ ನಮಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಗೆ ಬನ್ನಿ ಅಂತ ಕೇಳಿದ್ದಾರೆ. ಕುಮಾರಸ್ವಾಮಿ ಅವರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲಿ ಕೂತ್ ಚರ್ಚೆ ಮಾಡಕ್ ಹೋಗ್ತೀನಿ. ಬಂದ್ರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದ್ರೆ ಒಳ್ಳೇದು, ಇದು ಸ್ಮೂತ್ ಆಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನೋ ನಿನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರು. ಈಗ ಅದ್ರ ಎದುರುಗಡೆನೆ ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಬಲವಂತ ಮಾಡಿ ರೈತರುಗಳನ್ನ ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ಪ್ರೀತಿಯಿಂದ ತಾವು ಮಾಡ್ಬೇಕು ಕೆಲಸ, ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕಾಗ್ತದೆ. ವಿರೋಧ ಇದ್ದಾಗ ಯಾತಕ್ಕೆ ಆಟ, ಇದು ನನ್ನ ಪ್ರಶ್ನೆ. ಈ ನಡುವೆ ಬಾಲಕೃಷ್ಣ ಅವರು ಬೈರ್ಮಂಗಲಕ್ಕೆ ಬಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ವಿಧಾನಸೌಧದಲ್ಲಿ ಮಾತಾಡಿದ್ರೆ ಏನ್ ತಪ್ಪು? ನೋಡಿ, ಅದು ಆಗಿದ್ರೆ ಎಲ್ಲ ರೈತರನ್ನೆಲ್ಲ ಅಲ್ಲಿಗೆ ಕರೆಸ್ಕೊಳ್ಳಿ. ಈಗ ನಾನು ಈ ರಾಜ್ಯದಲ್ಲಿ 2006-7 ಇದು ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ 3 ಮೀಟಿಂಗ್ನ ಕೃಷ್ಣಾ ಕಚೇರಿನಲ್ಲಿ ಆ ರೈತರುಗಳು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಆ ಟೈಮ್ನಲ್ಲಿ ನಡೀತಾ ಇತ್ತು. ಎಲ್ರಿಗೂ ಮುಕ್ತವಾಗಿ ಅವಕಾಶ ಕೊಟ್ಟು 500-600 ಜನ ಕರೆಸಿ ಕೃಷ್ಣಾ ಕಚೇರಿ ಒಳಗೆ ಮೀಟಿಂಗ್ ಮಾಡಿದ್ದೀನಿ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ ರೈತರ ಹತ್ರ, ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಆ ರೀತಿ ನಡ್ಕೊಂಡೆ. ತರಾತುರಿಲಿ ನಾವೇನು ಮಾಡ್ಲಿಕ್ಕೂ ಹೋಗ್ಲಿಲ್ಲ. ರೈತರದ್ದು ವಿರೋಧ ಜೊತೆಗೆ ಈಗ ಇವ್ರು ಕಾಂಗ್ರೆಸ್ನ ನಾಯಕರುಗಳೇ ಆ ಟೈಮಲ್ಲಿ ಏನೇನು ವಿರೋಧ ಮಾಡಿ ಅಸೆಂಬ್ಲಿ ಒಳಗೆ ಚರ್ಚೆ ಮಾಡೋರು ದಾಖಲೆ ಇದೆ. ಇಲ್ಲಿ ಸಾಂಕೇತಿಕವಾಗಿ ಧರಣಿ ಮಾಡ್ಕೊಂಡು ಏನು ಕೂತಿದ್ದಾರೆ 470 ದಿವಸದಿಂದ, ಒಂದು ಅವರಿಗೆ ಬೆಂಬಲ ಕೊಡ್ಲಿಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ನಾಳೆ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡ್ ಬರ್ತೀನಿ. ನಾನು ವೆಯ್ಟ್ ಮಾಡ್ತೀನಿ, ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ. ಬಂದು ಅವ್ರು ಕೂತ್ಕೊಂಡು ಸುಗಮವಾಗಿ ಮಾಡ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ರೈತರೆಲ್ಲ ಒಪ್ಕೊಳ್ಳೋದಾದ್ರೆ ನಾಳೆ ಗಲಾಟೆ ಮಾಡಕ್ ಹೋಗ್ತಾ ಇದೀವಿ. ಅಲ್ಲಿ ಗಲಾಟೆ ಮಾಡ್ಸಕ್ ಕೊಟ್ಟಿರೋದು ಅವರಿಗೆ 144 ಸೆಕ್ಷನ್ ಹಾಕೋದಕ್ಕೆ ನನ್ನ ಅಭಿಪ್ರಾಯದಲ್ಲಿ. ಹೀಗೆ ಇಲ್ಲಿ ಈಗಾಗಲೇ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ವಿ. ಒಂದು ಕಡೆ ಈ ರೀತಿಯಾದಂತಹ ಸವಾಲುಗಳಿದ್ದಾವೆ, ಮತ್ತೊಂದು ಕಡೆ ಇಲ್ಲಿರುವಂತಹ ಪೋಸ್ಟರ್ಗಳನ್ನು ನಾವು ಗಮನಿಸ್ಬೋದು. ಈ ಉದ್ದಕ್ಕೂ ಪೋಸ್ಟರ್ಗಳನ್ನು ಹಾಕಿ ಆ ಪೋಸ್ಟರ್ಗಳ ಮೂಲಕವಾಗಿ ಅವರು ಕುಮಾರಸ್ವಾಮಿಯವ್ರನ್ನ, ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಕಾಲೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬಿಡದಿ ಭಾಗದಲ್ಲಿ JDS ನಾಯಕರ ವಿರುದ್ಧ ಪೋಸ್ಟರ್ ವಾರ್ ಇವತ್ತು ಕೂಡ ಮುಂದುವರೆದಿದೆ. ಅದರಲ್ಲಿ ಹಳೆಯ ಘಟನೆಗಳನ್ನೆಲ್ಲ ನೆನಪು ಮಾಡುವಂತಹ ರೀತಿಯಾದಂತಹ ಹಾಕಿದ್ದಾರೆ. ಖಂಡಿತವಾಗ್ಲೂ ಕೂಡ ಇದು ರಾಜಕೀಯದಲ್ಲಿ ಯಾರೇ ಈ ಪೋಸ್ಟರ್ಗಳನ್ನು ಹಚ್ಚಲಿ, ರಾಜಕೀಯದ ಸಮರ ಹೀಗಿರಬಾರ್ದು, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದರೆ ರಾಜಕೀಯ ಸಮರ ಅದಕ್ಕೊಂದು ಅದರದೇ ಆದಂತಹ ನೆಲೆಗಟ್ಟಿರಬೇಕು, ಅದರದೇ ಆದಂತಹ ಪರ ವಿರುದ್ಧ ಇರಬಹುದು, ಆದರೆ ಅದನ್ನು ಕೆಳಮಟ್ಟಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನು ಯಾರು ಮಾಡಬಾರ್ದು. ಇಲ್ಲಿ ಪೋಸ್ಟರ್ಗಳನ್ನು ಹಾಕುವಂಥದ್ದಕ್ಕೆ ಆ ಪೋಸ್ಟರ್ಗಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಒಟ್ಟಿನಲ್ಲಿ ಪೋಸ್ಟರ್ಗಳನ್ನಂತೂ ಅಂಟಿಸ್ತಾ ಇದ್ದಾರೆ. ಆ ಪೋಸ್ಟರ್ಗಳ ಮೂಲಕವಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಬಿಡದಿ ಸುತ್ತಮುತ್ತ ಮತ್ತೆ ಗೋಡೆಗಳಿಗೆ ಪೋಸ್ಟರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಯಾರು ಈ ರೀತಿಯಾದಂಥ ಮುಖ ಹೇಳಿ ಕೆಲಸವನ್ನು ಮಾಡಬಾರ್ದು. ಯಾರೇ ಮಾಡಿದ್ರು ಕೂಡ ನೇರಾನೇರವಾಗಿ ಮಾಡಬೇಕಾಗುತ್ತೆ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿಯವರ ಆದಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟರ್ಗಳನ್ನು ಹಚ್ಚಲಾಗಿದೆ. ಯಾರೆಲ್ಲ ಪೋಸ್ಟರ್ಗಳನ್ನು ಹಚ್ಚಿದ್ದಾರೆ, ಎಲ್ಲಿ ಪೋಸ್ಟರ್ಗಳನ್ನು ಹಚ್ಚುತ್ತಾರೆ, ಯಾಕೆ ಈ ರೀತಿಯಾಗಿ ರಾತ್ರೋರಾತ್ರಿ ಹಚ್ಚುತ್ತಾರೆ ಗೊತ್ತಿಲ್ಲ. ಆದರೆ ಕೃಷಿ ಮಾಡಿ 450 ಕೋಟಿ ರೂಪಾಯಿ ಆದಾಯ ಅಂತ ಹೇಳಿ ಪೋಸ್ಟರ್ನಲ್ಲಿ ವ್ಯಂಗ್ಯವಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ. ನಿಂದು 44 ಎಕರೆ, ಅಮ್ಮಂದು 36 ಎಕರೆ ಅಂತೆಲ್ಲ ಹೇಳಿಕೊಂಡು 44 ಎಕರೆ, ಅಮ್ಮನದು 36 ಎಕರೆಯಲ್ಲಿ ಗೋಡಂಬಿ ಬೆಳೀತಾ ಇದ್ದೀನಿ ಅಂತ ಹೇಳ್ಕೊಂಡೆಲ್ಲ ಪೋಸ್ಟರ್ಗಳನ್ನು ಹಾಕಿದ್ದಾರೆ. ನಿಖಿಲ್ 113 ಕೋಟಿ ಆಸ್ತಿ ವಿಚಾರವಾಗಿ ಪೋಸ್ಟರನ್ನು ಅಳವಡಿಕೆ ಮಾಡಿದ್ದಾರೆ. ಮತ್ತು ಎಲ್ಲಿದ್ದೀಯಪ್ಪ ನಿಖಿಲ್ ಕುಮಾರಸ್ವಾಮಿ ಅಂತೇಳಿ ಕೇಳುವಂತಹ, ವ್ಯಂಗ್ಯವಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಸ್ರೇಲ್ ಮಾದರಿ ಕೃಷಿಯಿಂದ ಆದಾಯ ಗಳಿಕೆ ಅಂತೇಳಿ ಕೂಡ
ಅಧ್ಯಯನ ಈ ಒಂದು ಪೋಸ್ಟರ್ಗಳಲ್ಲಿ ಆರೋಪವನ್ನ ಮಾಡಲಾಗ್ತಾ ಇದೆ. ಹೀಗೆ ಒಂದಾದ ಮೇಲೆ ಒಂದು ಪೋಸ್ಟರ್ಗಳನ್ನು ಹಚ್ಚುತ್ತಾ ಇದ್ದಾರೆ ಮತ್ತು ಇದೆಲ್ಲವೂ ಕೂಡ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿ, ನಿಖಿಲ್ ಅವರನ್ನ ಟಾರ್ಗೆಟ್ ಮಾಡಿ, ಅನಿತಾ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಿರಂತರವಾದಂಥ ಆರೋಪಗಳು ಮುಂದುವರೆದಿರುವಂಥದ್ದು. ಇಲ್ಲಿ ಇದರ ನಡುವೆ ಬಿಡದಿಯಲ್ಲಿ ಪರ ವಿರೋಧದ ಫೈಟ್ ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪರ ವಿರೋಧದ ಹೋರಾಟಗಳು ನಡೀತಾ ಇದ್ದಾವೆ. ಒಂದು ಕಡೆಯಲ್ಲಿ ಯೋಜನೆಯ ವಿರುದ್ಧ ಕಳೆದ 1 ವರ್ಷದಿಂದ ಬೈರಮಂಗಲದಲ್ಲಿ ಧರಣಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಜಮೀನು ಬಿಟ್ಕೊಡಲ್ಲ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಯೋಜನೆ ವಿರೋಧಿಸಿ ಇತರೆ ಜಿಲ್ಲೆಯ ರೈತರು ಕೂಡ ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಬರ್ತಾ ಇದ್ದಾರೆ. ಇದು ಈ ಬೇರೆ ಜಿಲ್ಲೆಗಳಿಂದ ರೈತರು ಬರುತ್ತಾ ಇರೋ ಕಾರಣದಿಂದಾಗಿ ಇದು ಅಲ್ಲಿನವರದಲ್ಲ ಹೋರಾಟ, ಬೇರೆಯವರ ಮೂಲಕವಾಗಿ ನಡೆಸ್ತಾ ಇರುವ ಹೋರಾಟ ಅನ್ನುವಂತಹ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ವಿಶೇಷವಾಗಿ ಯೋಜನೆ ವಿರೋಧಿ ಹೋರಾಟದಲ್ಲಿ KRS ಪಕ್ಷದ ರವಿಕೃಷ್ಣ ರೆಡ್ಡಿ ಕೂಡ ಇವತ್ತು ಭಾಗಿಯಾಗಿದ್ದಾರೆ. JDS ನಾಯಕರುಗಳ ಜೊತೆಗೆ ರವಿಕೃಷ್ಣ ರೆಡ್ಡಿ ಅವರು ಕೂಡ ಭಾಗಿಯಾಗಿ ಈ ಹೋರಾಟದಲ್ಲಿ ತೊಡಗಿದ್ದಾರೆ. ಸದ್ಯ ಯೋಜನೆಯ ಪರ ಇರುವ ರೈತರಿಂದಲೂ ಕೂಡ ನಿನ್ನೆಯಿಂದ ಪ್ರತಿಭಟನೆ ನಡೀತಾ ಇದೆ. ಯೋಜನೆಯ ಪರ ಇರುವಂತಹ ರೈತರು ಅಂದರೆ ಬಿಡದಿಯಲ್ಲಿ ಟೌನ್ಶಿಪ್ ಬೇಕು ಅಂತ ಹೇಳ್ತಿರುವಂತಹ ರೈತರು, ನಮ್ಮ ಜಮೀನನ್ನು ನಾವು ಕೊಡೋದಕ್ಕೆ ರೆಡಿ ಇದ್ದೇವೆ, ಭೂಸ್ವಾಧೀನವನ್ನು ಮಾಡಿ ಅನ್ನುವಂತಹ ಮಾತುಗಳನ್ನು ಇದೇ ರೈತರು ಹೇಳ್ತಾ ಇದ್ದಾರೆ. ನಮಗೆ ಪರಿಹಾರ ಕೊಡಿ, ನಮಗೂ ಈ ಯೋಜನೆ ಬೇಕು, ನಮ್ಮ ಮಕ್ಕಳ ದೃಷ್ಟಿಯಿಂದ ಈ ಯೋಜನೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಬೈರಮಂಗಲದ ಬಿಡದಿ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಯೋಜನೆಯ ಪರವಾಗಿ ಇರತಕ್ಕಂತಹ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅವರು ಪ್ರಶ್ನಿಸ್ತಾ ಇದ್ದಾರೆ ಈ ವಿರೋಧಿಸ್ತಾ ಇರುವಂತವರಿಗೆ. ಯೋಜನೆಯ ಪರ ಇರುವಂತಹ ರೈತರು, ಭೂಮಾಲೀಕರು ಪ್ರತಿಭಟನೆಯನ್ನ ನಡೆಸೋದ್ರ ಮೂಲಕ ಯಾರು ಈ ಯೋಜನೆ ವಿರುದ್ಧ ಇದ್ದಾರಲ್ಲ ಅವರನ್ನ ಪ್ರಶ್ನಿಸ್ತಾ ಇದ್ದಾರೆ, ಅವರ ನೈತಿಕತೆಯನ್ನ ಪ್ರಶ್ನಿಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಟೌನ್ಶಿಪ್ ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಆಲ್ರೆಡಿ ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕು, ಈ ಎಲ್ಲ ಪ್ರದೇಶಗಳಲ್ಲಿ ಜಮೀನನ್ನ ರೆಡ್ ಝೋನ್ ಅಂತೇಳಿ ಮಾಡಿಟ್ಟು ಅದರ ಮೂಲಕವಾಗಿ ಇವತ್ತಲ್ಲ ನಾಳೆ ಅಲ್ಲಿ ಟೌನ್ಶಿಪ್ ಯೋಜನೆನೋ ಅಥವಾ ಇನ್ಯಾವುದೋ ಒಂದು ಯೋಜನೆ ಬರ್ಬೋದೇ ಹೊರತು ಇದು ಇದೇ ಸ್ವರೂಪದಲ್ಲಿ ಮುಂದುವರಿಯಲ್ಲ ಅನ್ನುವಂಥದ್ದು ಸ್ಪಷ್ಟ ಇದೆ. ಹೀಗಿರುವಾಗ ರೆಡ್ ಝೋನ್ ಇರುವಂತಹ ಏರಿಯಾದಲ್ಲಿ ಮಾಡಬೇಕಾ ಬೇಡವಾ ಅನ್ನುವಂತಹ ವಿಚಾರಗಳಿದ್ದಾವೆ. ರೆಡ್ ಝೋನ್ ತೆರವು ಮಾಡುವಂತೆ ಧರಣಿ ನಿರತರು ಆಗ್ರಹವನ್ನು ಮಾಡ್ತಾರೆ. ಒಂದು ವೇಳೆ ನಿಜಕ್ಕೂ ನೀವು ಟೌನ್ಶಿಪ್ ಬೇಡ ಅಂತೇಳಿ ಆಗಿದ್ರೆ ದಯವಿಟ್ಟು ರೆಡ್ ಝೋನ್ ಅನ್ನು ತೆರವು ಮಾಡಿ ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಇದನ್ನ ರೆಡ್ ಝೋನ್ ಮಾಡಿರಲಾಗಿತ್ತು. ಹೀಗಾಗಿ HD ಕುಮಾರಸ್ವಾಮಿ ಅವರ ಬೆಂಬಲಕ್ಕೆ ಕೆಲವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೇ ಇದನ್ನ ರೆಡ್ ಝೋನ್ ಮಾಡಿದವರು ಅಂತ ಹೇಳುತ್ತಾ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಯೋಜನೆಯ ಪರ ಮತ್ತು ವಿರುದ್ಧ ಇರುವಂತವ್ರು ಏನೇನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಚರ್ಚೆ ಆಗ್ಲಿ, ಈ ಜಾಗದಲ್ಲಿ ನ್ಯಾಯ ಸಿಗ್ಬೇಕು. ರೈತರು ಹೋರಾಟ ಮಾಡ್ತಿದ್ದಾರೆ, ಸುಮಾರು 475 ದಿವಸದಿಂದ ಹೋರಾಟ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಹಲವಾರು ಬಾರಿ ಬಂದು ಇವ್ರಿಗೆ ಧೈರ್ಯ ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ವಿಧಾನಸೌಧಕ್ಕೆ ಕರೆದ್ರು, ವಿಧಾನಸೌಧದಲ್ಲಿ ಏನಿದೆ ಚರ್ಚೆ ಮಾಡೋದು, ರೈತರ ಹತ್ರ ಚರ್ಚೆ ಮಾಡೋಣ ಅಂತ ಹೇಳಿ ಅವರು ದಿನಾಂಕ ನಿಗದಿ ಮಾಡಿಕೊಂಡು ಅವ್ರ ಪತ್ರ ಬರೆದು ಮತ್ತೊಂದು ಪತ್ರವನ್ನು ಬರೆದು ನಾಳೆ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ಸೊ ನಾಳೆ ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ. ಇಲ್ಲ, ಇದೇ ಜಾಗದಲ್ಲಿ ಇರ್ತಾರೆ. ಯಾವ ಯೋಜನಾ ಪ್ರದೇಶಕ್ಕೆ ಹೋಗಿ ಏನು ಉಪಯೋಗ ಇಲ್ಲ. ಇದೇ ಜಾಗದಲ್ಲಿ ಎಲ್ಲಾ ರೈತರುಗಳನ್ನು ಕೂಡ ಬರಕ್ ಹೇಳಿದ್ದೇವೆ. ನಿಜವಾದ ರೈತರು, ನಿಜವಾದ ಭೂಮಿಯನ್ನ ಕಳ್ಕೊಳ್ತೀವಿ ಅನ್ನುವಂತ ಆತಂಕದಲ್ಲಿ ಇರ್ತಕ್ಕಂಥ ರೈತರು, ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರು, ಅವ್ರ ಕುಟುಂಬ ನಾಳೆ ಎಲ್ಲ ಇಲ್ಲಿ ಸೇರ್ತಾರೆ. ಹೋರಾಟ ಏನಿದ್ರು 20 ವರ್ಷದಿಂದ ನಾವು ಅನುಭವಿಸಿರ್ತಕ್ಕಂಥ ಕಷ್ಟದ ಹೋರಾಟ ಇದು. ಕುಮಾರಸ್ವಾಮಿ ವಿರುದ್ಧ ಹೋರಾಟ. ಅವ್ರು ಹೇಳ್ತಾರೆ ನಾನು ಏನು ಮಾಡೇ ಇಲ್ಲ, ಇಲ್ಲಿ ರೈತರು ಹೆಣ್ಮಕ್ಳುಗಳು ಕೇಳ್ಕೊಂಡಿದ್ರು, ಅವರ ನೋವು ತಾಳ್ಲಾರ್ದೆ ನಾನು ಅಕ್ವೈರ್ ಮಾಡ್ಬೋದು. ಯಾವ ಹೆಣ್ಮಕ್ಳು ನಿಮ್ಮ ಹತ್ರ ಬಂದಿರೋ ಅಕ್ವೈರ್ ಮಾಡಿದ್ದೆ ಕೇಳಕ್ಕೆ? ನೀವು ಯಾವ ಮಾತಿಂದ ಹೇಳ್ತಾ ಇದೀರಿ? ಬರೀ ಸುಳ್ಳು ಹೇಳಿ ನೀವು ಇಲ್ಲಿ ಮಾಡಕ್ಕಾಗಲ್ಲ. 1000 ಸುಳ್ಳು ಹೇಳಿ ನಿಜ ಮಾಡ್ತಾ ಇದ್ರಿ. ಆ ಸುಳ್ಳನ್ನ ನಾಳೆ ನಿಮ್ಗೆ ಬಂದು ನಿಮ್ಮ ಇಂಚಿಂಚು ನನ್ನ ಹತ್ರ ಮಾಹಿತಿ ಇದೆ. ಇದಕ್ಕೆಲ್ಲ ಉತ್ತರ ಕೊಟ್ಟು ನೀವು ಮುಂದ್ಕೋಬೇಕು. ನೀವು ಅಕ್ವೈರ್ ಮಾಡಿರೋದು, ದುಡ್ಡು ಕಟ್ಸ್ಕೊಂಡಿರೋದು, DLFಗೆ ವಾಪಸ್ಸು ನೀವು ಮಾಡಿರೋದು, ನೀವು ಅಕ್ವೈರ್ ಆದ್ಮೇಲೆ 2008 50 ಜಮೀನು ತೆಗೆದು ಪಾಳ್ಬಿಟ್ಟಿರೋದು ಇಲ್ಲಿ, ಇದೆಲ್ಲನೂ ನಿಮ್ಮ ಇತಿಹಾಸ ಇಲ್ಲೇ ಅದ ನಮ್ಮ ಮುಂದೆನೆ. ನೀವು ಸುಳ್ಳು ಹೇಳಿ ರಾಜಕೀಯ ಮಾಡಕ್ ಹೋದ್ರೆ ನಾವು ಹೋರಾಟವನ್ನ ತೀವ್ರ ಸ್ವರೂಪದಲ್ಲಿ ಮಾಡ್ಬೇಕೈತೆ. ನೀವು ನಾಳೆ ನಮ್ಗೆ ಬಂದು ಉತ್ತರ ಕೊಟ್ಟು ನಾಳೆ ನಾವು ಕೇಳೋ ಪ್ರಶ್ನೆ ಉತ್ತರ ಕೊಟ್ಟು ಮುಂದ್ಕೋಬೇಕು. ನೀವು ಇದು ನಿಜಕ್ಕೂ ಬೆಂಗಳೂರಿನ ಮಲೆನಾಡು. ಇದು ಬೇರೆ ಮಲೆನಾಡಿಗೆ ನಾವು ಬೇರೆ ದೂರ ಹೋಗ್ಬೇಕಾಗಿಲ್ಲ. ಬೆಂಗಳೂರಿಂದ ಕೇವಲ 40 ಕಿಲೋಮೀಟರ್ 30 ಕಿಲೋಮೀಟರ್ ದೂರದಲ್ಲಿರುವಂತ ಇಲ್ಲಿ ಬಂದ್ರೆ ಮಲೆನಾಡು ನೋಡ್ದಂಗೆ ಆಗುತ್ತೆ. ಇಂತಹ ಒಂದು ಸಮೃದ್ಧವಾದ ಕೃಷಿ ಭೂಮಿಯನ್ನ ಬಂಜರು ಭೂಮಿ ಅಂತ ಹೇಳಿ ಇವತ್ತಿನ ದುರ್ಯೋಧನ ಮನಸ್ಥಿತಿಯ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಇದನ್ನ ಇವರು ಭೂಸ್ವಾಧೀನ ಮಾಡಿಕೊಂಡು ದೊಡ್ಡ ಇನ್ನು 30 ಲಾಲ್ಬಾಗ್ಗಳಷ್ಟು ದೊಡ್ಡ ವಿಸ್ತೀರ್ಣದ ಜಾಗವನ್ನ ಭೂಸ್ವಾಧೀನ ಮಾಡಿಕೊಂಡು ಲೇಔಟ್ ಮಾಡ್ತೀವಿ ಅಂತ ಹೋಗ್ತಿರುವಂತಹದ್ದು ಅದು ಜನ ವಿರೋಧಿ ಆದದ್ದು, ರೈತ ವಿರೋಧಿ ಆದದ್ದು, ಪ್ರಕೃತಿ ವಿರೋಧಿ ಆದದ್ದು. ಸುಮ್ಮನೆ ಆಪಾದನೆ DK ಶಿವಕುಮಾರ್ ಮೇಲಾಗ್ಲಿ ಇನ್ನೊಬ್ಬರ ಮೇಲಾಗ್ಲಿ ಆಪಾದನೆ ಮಾಡೋದು ತಪ್ಪು. ಅವ್ರು ಕಾಯ್ತಾ ಇರೋದು ಒಂದೇ, ಒಬ್ಬ
ಜನನಾಯಕ, ಒಬ್ಬ ಒಕ್ಕಲಿಗರ ನಾಯಕ ಇವತ್ತಿನ ದಿವಸ ಮುಖ್ಯಮಂತ್ರಿ ಆಗಿದ್ದಾನೆ. ಅವ್ರಿಗೆ ನಮ್ಮ ಮುಂದೆ ನಮ್ಮ ಒಕ್ಕಲಿಗರ ನಾಯಕರುಗಳು ಯಾರು ನನ್ನ ಮುಂದೆ ಬೆಳಿಬಾರದು ಅನ್ನೋ ದೃಷ್ಟಿಯಿಂದ ಅವ್ರು ನೀವು ರೆಫ್ರಿಜರೇಷನ್ ಕ್ಯಾನ್ಸಲ್ ಮಾಡಿ ಏನನ್ನ ಮಾಡಿ ಇವ್ರಿಗೆ ಕ್ಯಾನ್ಸಲ್ ಮಾಡಿಸಿ ಜೈಲಿಗೆ ಕಳಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸನ್ಮಾನ್ಯ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ. ಹಾಗಾಗಿ ಇದಕ್ಕೆಲ್ಲಾನು ನಾವುಗಳು ನಮ್ಮ ಇಲ್ಲಿ ಸ್ಥಳೀಯ ರೈತರುಗಳು ಇದಕ್ಕೆಲ್ಲ ಬಿಟ್ಕೊಡೋದಿಲ್ಲ. ನಮ್ಗೆ ಹಕ್ಕು ಬೇಕು, ನಮಗೆ ಅಕ್ಯುಪೇಷನ್ ಆಗಬೇಕು, ಏರಿಯಾ ಮುಂದುವರಿಬೇಕು, ಮಾಡಬೇಕು. ಹೀಗೆ ಪರ ವಿರುದ್ಧ ಇರುವಂತವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅತ್ತ ವಿರೋಧ ಇದೆ, ಇತ್ತ ಚೆಕ್ಗಳನ್ನ ಕೊಡುವಂತಹ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ರೈತರ ಹೋರಾಟದ ಮಧ್ಯೆ ಮುಂದುವರೆದ ಚೆಕ್ ವಿತರಣೆ. ಇಲ್ಲಿ ರೈತರು ಯಾರು ಜಮೀನ್ದಾರರಿದ್ದಾರೆ, ಜಮೀನಿನ ಮಾಲೀಕರುಗಳಿದ್ದಾರೆ, ಅಂಥವ್ರುಗಳಿಗೆ ಸರ್ಕಾರ ಚೆಕ್ಗಳನ್ನು ಕೂಡ ವಿತರಿಸ್ತಾ ಇದೆ. ಮತ್ತೆ 10 ಮಂದಿ ಭೂಮಾಲೀಕರಿಗೆ GBDA ಕಡೆಯಿಂದ ಚೆಕ್ಗಳನ್ನು ವಿತರಿಸಲಾಗಿದೆ. ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಈ ಚೆಕ್ಗಳನ್ನು ವಿತರಿಸುವಂತಹ ಕೆಲಸ ಇವತ್ತು ನಡೆದಿದೆ. ರಾಮನಗರದಲ್ಲಿ GBDA ಕಚೇರಿಯಲ್ಲಿ ಚೆಕ್ಗಳನ್ನು ವಿತರಿಸಿದ್ದಾರೆ. GBDA ಅಧ್ಯಕ್ಷರು ಇವತ್ತು ಚೆಕ್ಗಳನ್ನು ವಿತರಿಸಿದ್ದಾರೆ. ಆ ಮೂಲಕ ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ ಭೂಮಾಲೀಕರಿಗೆ ಚೆಕ್ಗಳನ್ನು ವಿತರಿಸಲಾಗಿದೆ. ಈ 2 ಹಳ್ಳಿಗಳಲ್ಲಿ ಇರುವಂತಹ ರೈತರಿಗೆ ಚೆಕ್ ವಿತರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈವರೆಗೂ 26 ಮಂದಿ ರೈತರಿಗೆ 32 ಕೋಟಿ ರೂಪಾಯಿಗಳ ಹಣವನ್ನ ಸರ್ಕಾರದ ಕಡೆಯಿಂದ ಚೆಕ್ಗಳ ಮೂಲಕವಾಗಿ ವಿತರಿಸಲಾಗಿದೆ. 26 ಮಂದಿ ರೈತರಿಗೆ 32 ಕೋಟಿ ರೂಪಾಯಿಗಳ ಹಣ. ಈವರೆಗೆ ಅಧಿಕೃತವಾಗಿ 40 ಎಕರೆ ಭೂಮಿ ಟೌನ್ಶಿಪ್ಗೆ ಹಸ್ತಾಂತರ ಆದಂಗೆ ಆಗಿದೆ. ಅಲ್ಲಿಗೆ ಯಾರೆಲ್ಲ ಹಣ ಪಡ್ಕೊಂಡಿದ್ದಾರೆ ಅವರ ಜಮೀನು ಈಗ ಟೌನ್ಶಿಪ್ಗೆ ಹಸ್ತಾಂತರ ಆದಂಗೆ ಆಗುತ್ತೆ. ಆ ಮೂಲಕ ಒಂದು ಪ್ರಕ್ರಿಯೆಯನ್ನ ಈಗ ಸರ್ಕಾರ ಶುರು ಮಾಡೋದಕ್ಕೆ ಏನು ಬೇಕಿದೆಯೋ ಅದನ್ನ ಸರ್ಕಾರ ಶುರು ಮಾಡ್ತಾ ಇದೆ. 40 ಎಕರೆಯಷ್ಟು ಜಮೀನು ಈಗ ಸರ್ಕಾರದ ಕಡೆಗೆ ಬರ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಉಳಿದ ಹಳ್ಳಿಗಳಲ್ಲೂ ಕೂಡ ಹಂತ ಹಂತವಾಗಿ ನೋಟಿಫಿಕೇಶನ್ ಮಾಡ್ತಾ ಹೋಗುವಂಥದ್ದು ರಾಜ್ಯ ಸರ್ಕಾರದ ಪ್ಲಾನ್ ಇದ್ದಂತೆ ಕಾಣ್ತಾ ಇದೆ. ಆ ಮೂಲಕ ಈ ಯೋಜನೆಯನ್ನು ಕಾರ್ಯಗತಗೊಳಿಸಬಹುದು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಒಂದು ಕಡೆಯಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕುದು ಹೋರಾಟ ನಡೀತಿದ್ರೆ, ಮತ್ತೊಂದು ಕಡೆಯಲ್ಲಿ GBDA ರೈತರಿಂದ ಜಮೀನನ್ನ ವಾಪಸ್ ಪಡ್ಕೊಳ್ಳುವಂತಹ ಕೆಲಸ ಮಾಡ್ತಾರೆ, ಸ್ವಾಧೀನಪಡಿಸಿಕೊಳ್ಳುವಂತಹ ಕೆಲಸ ಮಾಡ್ತಿದೆ. ಇದರ ನಡುವೆ ಬಿಜೆಪಿಯವರು ಕೂಡ ಈ ಹೋರಾಟಕ್ಕೆ ಇಳಿಲೇಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಿಜೆಪಿ 2ನೇ ಹಂತದ ಹೋರಾಟಕ್ಕೆ ಮುಂದಾಗ್ತಿದೆ. ಬಿಜೆಪಿಯವರು ಕೂಡ ತಾವು ಅಧಿಕಾರದಲ್ಲಿದ್ದಾಗ ಅಲ್ಲಿ ಸರಿಸುಮಾರು 1,000 ಎಕರೆಯಷ್ಟು ಜಮೀನನ್ನ ಭೂಸ್ವಾಧೀನಕ್ಕೆ ಒಳಪಡಿಸಿರುವಂಥದ್ದು ಕೂಡ ಆಗಿದೆ. ಹಾಗಿದ್ರೂ ಈಗ ಬಿಜೆಪಿಯವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ವಿರೋಧ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಕೇಸರಿ ಪಡೆಯವರು ಕೂಡ ಮುಂದಾಗಿದ್ದಾರೆ. ಇಲ್ಲಿ ಒಂದು ಯೋಜನೆಯ ವಿಚಾರದಲ್ಲಿ ರಾಜಕೀಯ ಯಾವ ಸ್ವರೂಪದಲ್ಲಿ ನಡೀತಿದೆ ಅನ್ನೋದು ಕೂಡ ಗೋಚರಿಸ್ತಾ ಇರುವಂಥದ್ದು. ನಾಳೆ ಈ ಬಗ್ಗೆ ಬೆಂಗಳೂರಲ್ಲಿ ಬಿಜೆಪಿ ನಾಯಕರು ಅಧಿಕೃತವಾದ ಘೋಷಣೆಯನ್ನು ಮಾಡ್ತಾರೆ. ಯಾವ ಹಂತದಲ್ಲಿ ಯಾವ ಸ್ವರೂಪದಲ್ಲಿ 2ನೇ ಹಂತದ ಹೋರಾಟ ನಡೆಯುತ್ತೆ ಅಂತ ಹೇಳುವಂಥದ್ದು ಇಲ್ಲಿ ಅವರು ಕೂಡ ಘೋಷಣೆ ಮಾಡೋರಿದ್ದಾರೆ. ಒಟ್ಟಾರೆ ಬಿಡದಿ ಟೌನ್ಶಿಪ್ ಅನ್ನುವಂಥದ್ದು ಈಗ ಕ್ಲೈಮ್ಯಾಕ್ಸ್ ಹಂತದಲ್ಲಿ ನಡೀತಿದೆ. ಈಗಾಗಲೇ ಬಿಡದಿ ಗ್ರಾಮಗಳಿಗೆ ಬಿಜೆಪಿ ನಾಯಕರುಗಳು ತಂಡಗಳಾಗಿ ಹೋಗಿ ಅಲ್ಲಿ ರೈತರುಗಳನ್ನ ಭೇಟಿಯಾಗುವಂಥ ಕೆಲಸವನ್ನ ಮಾಡಿದ್ರು. 2ನೇ ಹಂತದಲ್ಲಿ JDS ಜೊತೆ ಸೇರಿ ಹೋರಾಟವನ್ನ ತೀವ್ರಗೊಳಿಸುವಂತಹ ಪ್ಲಾನ್ ಅನ್ನ ಇಲ್ಲಿ ಬಿಜೆಪಿಯವರು ಕೂಡ ಹಾಕೊಂಡಿದ್ದಾರೆ. ದೋಸ್ತಿ ಪಕ್ಷಗಳು ಜೊತೆಯಲ್ಲಿ ಹೋಗಬೇಕು ಅಂತ ಹೇಳುವಂಥ ಯೋಚನೆಯೂ ಕೂಡ ಇದೆ. ಒಂದು ಕಡೆಯಲ್ಲಿ ಬಿಡದಿ ಟೌನ್ಶಿಪ್ ಬೇಕು, ಇನ್ನೊಂದು ಕಡೆಯಲ್ಲಿ ಬೇಡ. ಈ 2 ವಾದಗಳಲ್ಲಿ ಅಂತಿಮವಾಗಿ ಇಲ್ಲಿ ಟೌನ್ಶಿಪ್ ಆಗುತ್ತಾ ಆಗಲ್ವಾ, ಮತ್ತು ಇದರಲ್ಲಿ ಬಹಳಷ್ಟು ಕಾನೂನಾತ್ಮಕ ವಿಚಾರಗಳು ಕೂಡ ಇದ್ದಾವೆ. ಹಿಂದಿನ ಸರ್ಕಾರಗಳು ತೆಗೆದುಕೊಂಡ ತೀರ್ಮಾನಗಳಿದ್ದಾವೆ, ಇಂದಿನ ಸರ್ಕಾರ ತೆಗೆದುಕೊಳ್ತಿರುವಂತಹ ತೀರ್ಮಾನ ಇದೆ. ಎಲ್ಲ ಕಾರಣಗಳಿಗಾಗಿ ಇದನ್ನು ಹೇಗೆ ಸರ್ಕಾರ ನಿಭಾಯಿಸುತ್ತೆ ಅಂತ ನೋಡಬೇಕು.